ಅಲ್ಲ ಭಾವ, ನಮ್ಮ ಅಕ್ಕನ ಯಾಕಂಗೆ ಗೋಳಿಕೋತೀರ ನೀವು? ಆ ಹೆಣ್ಮಗಿನ ಮೇಲೆ ಚೂರು ಕನಿಕರ ಬೇಡವ ನಿಮಗೆ? ಹಾಂ, ಆ ಹೆಣ್ಮಗಿನ ಮೇಲೆ ಚೂರು ಕನಿಕರ ಬೇಡವ ನಿಮಗೆ ಎಂದೆ? ಇದು ಯಾಕೆ ಒಳ್ಳೆ ದೆವ್ವ ಹಿಡ್ದವ್ರಂಗೆ ನಗಾಡ್ತಾ ಇರೋದು ನೀವು? ಅಲ್ಲ, ಈ ಹೆಣ್ಮಗು ಅಂದಲ್ಲ, ಅದಕ್ಕೆ ನಗು ಬಂತು. ಈ ಹೆಣ್ಣಿನ ಸೃಷ್ಟಿ ಹೇಗಾಯಿತು ಅಂತ ಗೊತ್ತೇನೆ ನಿನಗೆ? ಅಯ್ಯೋ, ನನಗೆ ಅದೆಲ್ಲ ಬೇಕಾಗಿಲ್ಲ ಬಾವ. ಸುಮ್ಮನೆ ನಮ್ಮ ಅಕ್ಕನ ಗೋಳಿಕೊಳ್ಳೋದನ್ನು ನಿಲ್ಲಿಸಿ. ನಿನಗೆ ಬೇಡದೇ ಇರ್ಬೋದು, ನನಗೆ ಬೇಕಯ್ಯ ಅಲ್ವೋ? ಮದುವೆ ಆಗಬೇಕು ಅಂತಿದೆಯಾ? ಈ ವಿಚಾರಗಳನ್ನೆಲ್ಲ ತಿಳ್ಕೊಂಡಿರ್ಬೇಕು, ಮುಂದಕ್ಕೆ ಉಪಯೋಗಕ್ಕೆ ಬರುತ್ತೆ. ಸಮುದ್ರ ಮಂಥನ ಆಯ್ತಲ್ಲ, ಆಗ ಅಮೃತ ಎಲ್ಲ ದೇವತೆಗಳ ಪಾಲಾಯಿತು, ವಿಷ ಎಲ್ಲ ರಾಕ್ಷಸರ ಪಾಲಾಯಿತು. ಆಗ ಮನುಷ್ಯ ಸುಮ್ಮನಿರ್ತಾನ? ಸೆಂಟ್ರಲ್ ಹೋಗಿ ಆ ಭಗವಂತನ ಹತ್ರ, ಅಲ್ಲ ಭಗವಂತ, ಇದರಿಂದ ನನಗೇನು ಲಾಭ ಆಯಿತು ಅಂದ. ಆಗ ಭಗವಂತ ಸ್ವಲ್ಪ ಯೋಚನೆ ಮಾಡಿ, ಸ್ವಲ್ಪ ವಿಷ ಸ್ವಲ್ಪ ಅಮೃತ ಎರಡನ್ನೂ ಒಂದು ಬಾಟ್ಲಿಗೆ ಹಾಕಿ ಆ ಬಾಟಲ್ ಮೇಲೆ ಹೆಣ್ಣು ಅಂತ ಹೆಸರು ಬರ್ದ. ಅದೇ ಕಣೋ ಹೆಣ್ಣು.